ಹಾಯ್ ಫ್ರೆಂಡ್ಸ್, ನಾವು ಇವತ್ತು ಅವರೆಕಾಳು ಬಾತ್ ಮಾಡ್ತಾಯಿದ್ದೇವೆ. ಸೊ ಅದಕ್ಕೆ ಒಂದು ಬಟ್ಲಷ್ಟು ಅವರೆಕಾಳನ್ನು ತೊಗೊಂಡಿದ್ದೇನೆ, ಹಸಿ ಅವರೆಕಾಯಿನ. ಸೊ ಅದಲ್ಲದೆ ಏನು ಈರುಳ್ಳಿ ಒಂದೆರಡು ತೊಗೊಂಡಿದ್ದೇನೆ, ಬೆಳ್ಳುಳ್ಳಿ ಒಂದೆರಡು ಗೆಂಡೆ, ಶುಂಠಿ. ಸೊ ಅದಾದ ನಂತರ ನಾನು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು. ಸೊ ಇದನ್ನು ಕೂಡ ಒಂದು ಸ್ವಲ್ಪ ತೊಗೊಂಡಿದ್ದೇನೆ, ಸ್ವಲ್ಪ ಕಟ್ ಮಾಡ್ಕೊಳ್ತೇನೆ. ಅದಲ್ಲದೆ ಸ್ವಲ್ಪ ಒಗ್ಗರಣೆ ಕೂಡ ಹಾಕ್ಕೊಳ್ತೇನೆ. ಅದಾದ ನಂತರ ಒಂದು 5ರಿಂದ 6 ಟೊಮೊಟೊ ಕೂಡ ತೊಗೊಂಡಿದ್ದೇನೆ. ಇವಾಗ ನಾನು ನಿಮ್ಗೆ ಹೇಳ್ದಂಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ಅದಲ್ಲದೆ ಕೊತ್ತಂಬರಿ ಸೊಪ್ಪು ಪುದೀನ ಎರಡೂ ಕೂಡ ಕಟ್ ಮಾಡಿಕೊಂಡು ಸಪ್ರೇಟ್ ಇಟ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ನಾವು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಪೇಸ್ಟ್ ರುಬ್ಕೊಂಡಾಯಿತು. ಸೊ ಅದಾದ ನಂತರ ನಿಮ್ಗೆ ಹೇಳ್ದಂಗೆ ಟೊಮೊಟೊ ಜೊತೆಗೆ ಕೊತ್ತಂಬರಿ ಸೊಪ್ಪು ಪುದೀನ ಎರಡನ್ನೂ ಸ್ವಲ್ಪ ಹಾಕ್ಕೊಂಡು ಇವನು ಕೂಡ ರುಬ್ಕೊಂಡಿದ್ದೇನೆ. ಸ್ವಲ್ಪ ಕಟ್ ಮಾಡಿಟ್ಟಿರುವಂಥ ಪುದೀನ ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ. ಸೊ ಇವಾಗ ಒಗ್ಗರಣೆ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವಾಗ ಪಾತ್ರೆ ಕಾಯ್ತಾ ಇದೆ. ಸೊ ಅದಕ್ಕೆ ನಾನು ಎಳ್ಳೆಣ್ಣೆ ಸ್ವಲ್ಪ, ಅದಾದ ನಂತರ ಹುಚ್ಚೆಳ್ಳಿಂದು ಎಣ್ಣೆ ಅದನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ಸೊ ನಾನು ಬೇರೆ ಇನ್ಯಾವುದೂ ಎಣ್ಣೆ ಹಾಕೋದಿಲ್ಲ, ಯಾಕೆಂದರೆ ಇದಕ್ಕೆ ಸ್ವಲ್ಪ ರುಚಿಯಾಗಿರುತ್ತೆ, ಅದಕ್ಕೋಸ್ಕರ ಇದನ್ನು ಹಾಕ್ತಾಯಿದ್ದೀನಿ. ಸೊ ಎಣ್ಣೆ ಕಾಯ್ದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಎಣ್ಣೆ ಕಾದಿದೆ, ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆಗ್ತದೆ. ಅದಾದ ನಂತರ ಅವರೆಕಾಳು ಕೂಡ ಹಾಕೋದು. ಅವರೆಕಾಳು ಚೆನ್ನಾಗಿದೆ, ಹಾಗಾಗಿ ಏನು ತೊಳೆ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಹಸಿ ಅವರೆನ ಹಾಗೆ ಹಾಕ್ಕೊಳ್ಬೇಕು, ಚೆನ್ನಾಗಿರೋದು ಚೆನ್ನಾಗಿರುತ್ತೆ. ಅಂದರೆ ಇದು ಚೆನ್ನಾಗಿ ಫ್ರೈ ಆಗ್ತಾ ಇರಬೇಕು. ಕಾಳು ಫ್ರೈ ಆದ ನಂತರ ಟೊಮೊಟೊ ಪೇಸ್ಟ್ ಏನು ಮಾಡಿದ್ವಲ್ಲ ಅದನ್ನು ಲಾಸ್ಟಿಗೆ ಹಾಕ್ಕೊಳ್ಬೇಕು. ನಾನು ಹೇಳ್ದಂಗೆ ಇದಕ್ಕೆ ನಾನು ಚಕ್ಕೆ ಲವಂಗ ಹಾಕೋದಿಲ್ಲ, ಯಾಕೆಂದರೆ ಮಸಾಲೆ ಪೌಡ್ರ್ ಹೇಳಿದೆ, ಸಾಂಬಾರು ಪೌಡ್ರ್ ಅಂತೇಳಿ. ಅದು ಮಟನ್ ಮಸಾಲ ಚಿಕನ್ ಮಸಾಲ ಪೌಡ್ರ್ ರೆಡಿ ಮಾಡಿರೋದ್ರಿಂದ ಅದಕ್ಕೇ ಚಕ್ಕೆ ಲವಂಗ ಒಣಮೆಣಸಿನ ಪುಡಿ ಅಂದರೆ ಒಣಮೆಣಸಿನ್ಕಾಯಿ, ಅದಲ್ಲದೆ ಕೊತ್ತಂಬರಿ ಪುಡಿ ಇವೆಲ್ಲ ಮಿಕ್ಸ್ ಮಾಡಿ ಪೌಡ್ರ್ ಮಾಡಿರೋದ್ರಿಂದ ನಾನು ಬೇರೆ ಯಾವುದೇ ಮಸಾಲೆ ಕೂಡ ಆ್ಯಡ್ ಮಾಡ್ತಾಯಿಲ್ಲ. ಇದಕ್ಕೆ ಮೆಣಸಿನ್ಕಾಯಿ ಕೂಡ ಹಾಕ್ತಾಯಿಲ್ಲ. ಸೊ ಅದಲ್ಲದೆ ಇವಾಗ ಇಲ್ಲಿ ಕಾಳು ಚೆನ್ನಾಗಿ ಫ್ರೈ ಆಗಿ ಇದು ಫ್ರೈ ಆಗ್ತಿದೆ ಅಂದರೆ ಇಲ್ಲಿ ಒಂದು ಪಾತ್ರೆ ಅಷ್ಟು ನೀರು ಕಾಯಕ್ಕೆ ಕೂಡ ಇಟ್ಕೊಂಡಿದ್ದೀನಿ ಪಕ್ಕದಲ್ಲಿ. ಒಂದು ಪಾತ್ರೆ ಅಷ್ಟು ಅಂದರೆ 1 ಲೀಟ್ರಷ್ಟು ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇದು ನಾವು ಒಂದು ಎರಡು ಪಾವು ಅಂದರೆ ಒಂದು ಅರ್ಧ ಕೆಜಿಗೆ ಆಗೋ ಅಷ್ಟನ್ನು ಅವರೆಕಾಳು ಬಾತನ್ನು ಮಾಡ್ತಾಯಿದ್ದೇವೆ. ಓಕೆ, ಇವಾಗ ಕಾಳು ಕಡೆ ಫ್ರೈ ಆಗ್ತಾಯಿದೆ. ಸೊ ಇದು ಚೆನ್ನಾಗಿ ಫ್ರೈ ಆಗಿದೆ, ಯಾಕೆಂದರೆ ನಾವು ಓಪನಲ್ಲೇ ಮಾಡೋದಿಲ್ಲ, ಕಾಳು ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಪೇಸ್ಟ್ ಮಾಡಿರೋಂಥ ಟೊಮೊಟೊ ಕೊತ್ತಂಬರಿ ಸೊಪ್ಪು ಪುದೀನ ಇದನ್ನು ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಿ ಇದು ಫ್ರೈ ಆದ ನಂತರ ನೀರು ಕಾಯಕ್ಕೆ ಇಟ್ಟಿದ್ದೀವಲ್ಲ, ಸೊ ಅದನ್ನು ನೀರನ್ನು ಹಾಕ್ಬಿಡೋಣ. ಅದು ಚೆನ್ನಾಗಿ ಕಾಳು ಒಂದು ಸ್ವಲ್ಪ ಕುದಿಬೇಕು, ಒಂದು 2-3 ಕುದಿ ಚೆನ್ನಾಗಿ ಕುದಿ ಬಂದ ನಂತರ ಅಕ್ಕಿಯನ್ನು ಕ್ಲೀನಾಗಿ ತೊಳೆದು ಆಮೇಲೆ ಮಸಾಲೆ ಪೌಡ್ರ್ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಏನು ಫ್ರೈ ಆಯ್ತಲ್ಲ ಅದ್ರ ಜೊತೆಗೆ ಇವಾಗ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಇದು ಕೂಡ ಫ್ರೈ ಆಗ್ತದೆ. ಇದ್ರ ಜೊತೆಗೆ ಅದೆಲ್ಲ ಹಸಿ ವಾಸನೆ ಹೋಗಬೇಕು. ಸೊ ಇದಾದ ನಂತರ ಏನು ಸ್ವಲ್ಪ ಎಲ್ಲ ಮಸಾಲೆ ಎಲ್ಲ ಹಾಕಿ ಟೊಮೊಟೊ ಪೇಸ್ಟ್ ಮಾಡಿ ಇಟ್ಟಿರುವಂಥ ಜಾರಲ್ಲಿದ್ದಂಥ ಮಸಾಲೆ ನೀರನ್ನು ಕೂಡ ಹಾಕೋಣ. ಈಗ ಅದು ಮಸಾಲೆ ನೀರು ಕೂಡ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಲೋಟ ಅಷ್ಟು, ಯಾಕೆಂದರೆ ನೀರು ಕಾಯಕ್ಕೆ ಬೇರೆ ಇಟ್ಕೊಂಡಿದ್ದೀವಲ್ಲ ಬಾತಿಗೆ. ಸೊ ಅದಕ್ಕೋಸ್ಕರ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಸೊ ಈಗ ಸಾಂಬಾರು ಪೌಡ್ರ್ ಹಾಕೊಳ್ಳೋಣ. ನಾನು ಸಾಂಬಾರು ಪೌಡ್ರ್ ಅದೇನೆ ಮಸಾಲೆ ಪೌಡ್ರ್ ಏನಿದೆಯಲ್ಲ, ಸೊ ಅದನ್ನು ಒಂದು 2 ಸ್ಪೂನ್ ಅಷ್ಟು ಹಾಕ್ಕೊಳ್ತೀನಿ. ನೋಡಿ ಕುದೀತಾ ಇದೆಯಲ್ಲ, ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರು ಅಂದರೆ ಮಸಾಲೆ ಪೌಡರ್, ಚಿಕನ್ ಮಟನ್ಗೆ ಹಾಕುವಂಥ ಮಸಾಲೆ ಪೌಡರ್ನೇ ನಾನು ಅವರೆಕಾಳು ಬಾತು ಕೂಡ ಹಾಕ್ತಾಯಿದ್ದೀನಿ. ಅದರಿಂದ ನಾನು ಯಾವುದೇ ರೀತಿ ಹೇಳ್ದಂಗೆ ಚಕ್ಕೆ ಲವಂಗ ಇವೆಲ್ಲ ಕೂಡ ಹಾಕೋದಿಲ್ಲ. ಸಿಂಪಲ್ಲಾಗಿ ಮನೇಲಿರೋ ಪೌಡ್ರೇ ಇದ್ರೇ ತುಂಬ ಬೆಸ್ಟು, ಆರೋಗ್ಯಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗೇನು ಕುದಿಯೋಕೆ ಇಟ್ಟಿದ್ರಲ್ಲ ನೀರು, ಅದನ್ನು ನೀರು ಹಾಕಿ ಅಕ್ಕಿಯನ್ನು ತೊಳೆದು ಹಾಕ್ಬಿಡೋಣ. ಅಕ್ಕಿ ತೊಳೆದು ಕ್ಲೀನಾಗಿ ಸೋಸಿ ಹಾಕಿದ್ರೆ ಬಾತು ಕೂಡ ರೆಡಿಯಾಗಿ ಆಗ್ತಾಯಿದೆ. ಇವಾಗ ಚೆನ್ನಾಗಿ ಕುದೀತಾ ಇದೆ, ಕಾಳು ಕೂಡ ಬೆಂದಿದೆ. ಸೊ ಅದಕ್ಕೆ ಇವಾಗ ಅಕ್ಕಿನೂ ಕೂಡ ತೊಳೆದಿಟ್ಟಿರುವಂಥ ಅಕ್ಕಿನೂ ಕೂಡ ಸೋಸಿಟ್ಕೊಂಡಿದ್ದೀನಿ. ಸೊ ಅದನ್ನು ಇವಾಗ ಅಕ್ಕಿ ಹಾಕಿದ್ರೆ ಬಾತ್ ಕೂಡ ರೆಡಿ ಆಗ್ತದೆ. ಸೊ ಇದಕ್ಕೆ ಏನಕ್ಕೆ ನಾನು ಎಳ್ಳೆಣ್ಣೆ ಮತ್ತು ಇದು ಹುಚ್ಚೆಳ್ಳೆಣ್ಣೆ ಹಾಕಿದೆ ಅಂದರೆ ಅವರೆಕಾಳು ಕೆಲವೊಮ್ಮೆ ಶೀತ, ಸೊ ಅದರಿಂದ
ಈ 2 ಎಣ್ಣೆ ಹಾಕಿದ್ರೆ ಏನೇ ಶೀತ ಇದ್ದರೂ ಸ್ವಲ್ಪ ಆದಷ್ಟು ಕಡಿಮೆ ಆಗುತ್ತೆ. ಸೊ ಅದಕ್ಕೋಸ್ಕರ ರುಚಿಯಾಗಿರುತ್ತೆ. ಅದನ್ನೇ ನಾನು ಹಾಕಿದ್ದೇನೆ. ಅಕ್ಕಿ ಕೂಡ ಹಾಕಾಗಿದೆ. ಇವಾಗ ಅಕ್ಕಿ ಚೆನ್ನಾಗಿ ಬೇಯ್ತಾ ಇದೆ. ಸೊ ಇದು ಬೆಂದಾದ ನಂತರ ಚೆನ್ನಾಗಿ ಓಪನ್ನಲ್ಲೇ ನಾನು ಮಾಡೋದ್ರಿಂದ ಕುಕ್ಕರಲ್ಲಿ ಕೂಗಿಸಿ ಮಾಡೋದಕ್ಕಿಂತ ಓಪನ್ನಲ್ಲಿ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ, ಅದು ಟೇಸ್ಟಿಯಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಓಪನಲ್ಲೇ ಇದನ್ನು ಮಾಡ್ತಾಯಿದ್ದೀನಿ. ನೀವು ಉಪ್ಪನ್ನು ಏನಾದರೂ ರುಚಿಗೆ ತಕ್ಕಷ್ಟು ಹಾಕ್ಕೊಂಡಿದ್ರೆ, ಒಂದು ವೇಳೆ ಸಪ್ಪೆ ಇದೆ ಅಂದರೆ ನೋಡಿ ನೀವು ಹಾಕ್ಕೊಳ್ಬೋದು. ಸೊ ನಾನು ಹಾಕಿರೋದು ಅಳತೆ ಎಲ್ಲ ಕರೆಕ್ಟ್ ಇರೋದ್ರಿಂದ ಸೊ ಮತ್ತೇನು ಕೂಡ ನಾನು ಹಾಕ್ತಾಯಿಲ್ಲ. ಇದು ಚೆನ್ನಾಗಿ ಬೇಯಲಿ. ಸೊ ಇನ್ನೇನು ಅವರೆಕಾಳು ಬಾತ್ ಕೂಡ ರೆಡಿ ಆಗ್ತಾ ಇದೆ. ಫ್ರೆಂಡ್ಸ್, ಬಿಸಿ ಬಿಸಿಯಾದ ರುಚಿಯಾದ ಅವರೆಕಾಳು ಬಾತು ರೆಡಿ. ಇದನ್ನು ಇನ್ನೊಂದು ರೀತಿಯಲ್ಲಿ ಸಿಂಪಲ್ ಅವರೆಕಾಳು ಬಾತು ಅಂತಲೇ ಹೇಳ್ಬೋದು. ತುಂಬ ಈಸಿಯಾಗಿ ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ಹಾಗೂ ನನ್ನ ವೀಡಿಯೋಸ್ಗಾಗಿ ಹೆಚ್ಚಿನ ವೀಡಿಯೋಸ್ಗಾಗಿ ನೋಡ್ತಾಯಿರಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.